ಶಾಲಾ ಕಾಲೇಜು ವಿದ್ಯಾರ್ಥಿ ದುರ್ವರ್ತನೆಗೆ ಏನು ಕಾರಣ? ಯಾರು ಇವರ ವಿಕೃತ ವರ್ತನೆಗೆ ಕಾರಣ? ಮಕ್ಕಳ ಬಾಯೇರುತ್ತಿರುವ ಅವಾಚ್ಯ ಪದಗಳ ಗಿಫ್ಟ್ ಪಾಲಕರಿಂದ ಬಂತೆ? ಇಷ್ಟಾದರೂ ಶಿಕ್ಷಣ ಇಲಾಖೆ, ಮಕ್ಕಳ ಆಯೋಗ, ಸರ್ಕಾರವೇಕೆ ಮೌನ? ದುರ್ನಡತೆಯ ವಿದ್ಯಾರ್ಥಿಗಳ ಹಿಡಿತ ಸಾಧಿಸಲಾದರೂ ಶಿಕ್ಷಕರಿಗೆ ಕನಿಷ್ಠ ಕ್ರಮದ ಅವಕಾಶ ಬೇಡವೇ? ಮಕ್ಕಳ ದುರ್ನಡತೆ ಭವ್ಯ ಭಾರತದ ಭವಿಷ್ಯಕ್ಕೆ ತಂದಿಟ್ಟ ಆತಂಕ, ಚಿಂತೆ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಲೆ ಮತ್ತು ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅತಿಯಾದ ದುರ್ವರ್ತನೆಗೆ ಬಲಿಯಾಗ್ತಾ ಇದ್ದಾರೆ. ಇಂಥ ವಿಕೃತ ಮನಸ್ಸಿನ ವಿದ್ಯಾರ್ಥಿಗಳ ಮೇಲೆ ಕನಿಷ್ಠ ಕ್ರಮ ಕೈಗೊಳ್ಳಲು ಶಿಕ್ಷಕರಿಗೆ ಅವಕಾಶವಿರಬೇಕು ಎಂಬುವ ವಾದ, ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇತ್ತೀಚೆಗೆ ಶಾಲಾ ವಿದ್ಯಾರ್ಥಿಯೊಬ್ಬ ಪ್ರೌಢಶಾಲಾ ಶಿಕ್ಷಣ ಸಚಿವರಿಗೆ ನೇರವಾಗಿ ಕನ್ನಡ ಬರುವುದಿಲ್ಲ ಎಂದು ಸಾಮಾಜಿಕವಾಗಿ ಹೇಳಿ ದುರ್ನಡತೆ ತೋರಿದ್ದ. ಖುದ್ದು ಸಚಿವರೇ ಆ ವಿದ್ಯಾರ್ಥಿ ಹುಡುಗನ ಮಾತು ಕೇಳಿ ಹೈರಾಣಾಗಿದ್ದರು. ಸಚಿವರನ್ನು ಹಾಗೆ ವಿದ್ಯಾರ್ಥಿಯೊಬ್ಬ ನಿಂದಿಸಿದ್ದು ಗಿಣಿಪಾಠವೇ, ಅಂದ್ರೆ ಯಾರಾದ್ರೂ ಹೇಳಿಕೊಟ್ಟ ಮಾತೆ ಎಂಬುವ ಅನುಮಾನ ಕೂಡ ಕಾಡಿತ್ತು. ಈ ಪ್ರಸಂಗದ ಬಳಿಕ ಶಾಲೆಗಳಲ್ಲಿ ಮಿಸ್ಚಿವಸ್ ಆಗಿ ವರ್ತಿಸುವ ವಿದ್ಯಾರ್ಥಿಗಳ ವಿರುದ್ಧ ಕನಿಷ್ಠ ಕ್ರಮ ಜರುಗಿಸಲು ಶಿಕ್ಷಣ ವೃಂದಕ್ಕೆ ಪುಟ್ಟ ಅವಕಾಶವಿರಬೇಕು ಎಂಬುವ ವಿಚಾರ ಚರ್ಚೆಗೆ ಗ್ರಾಸವಾಗಿ ಬಂದಿದೆ. ಶಿಕ್ಷಕರು ಒಳ್ಳೆಯ ಉದ್ದೇಶಕ್ಕಾಗಿ ಅಥವಾ ಮಕ್ಕಳ ದುರ್ನಡತೆಯ ಪರಿವರ್ತನೆಗಾಗಿ ಅಂಥ ವಿದ್ಯಾರ್ಥಿಗಳ ಮೇಲೆ ಶಾಲೆ ಕಾಲೇಜುಗಳಲ್ಲಿ ಕನಿಷ್ಠ ಕ್ರಮ ಕೈಗೊಳ್ಳುವುದು ಅಪರಾಧ ಅಲ್ಲವೆಂದು ನ್ಯಾಯಾಲಯಗಳ ಅಭಿಪ್ರಾಯವಿದೆ ಎಂದು ಹೇಳುವ ಶಿಕ್ಷಕರ ಸಂಘದ ಈ ಮಾತನ್ನು ಪರಿಗಣಿಸಿ ಶಿಕ್ಷಕರಿಗೆ ಕನಿಷ್ಠವಾಗಿಯಾದರೂ ವಿದ್ಯಾರ್ಥಿ ವಿರುದ್ಧ ಕ್ರಮ ಕೈಗೊಳ್ಳಲು ಅವಕಾಶ ಬರಬೇಕೆಂಬುದರಲ್ಲಿ ಅರ್ಥವಿದೆ. ಶಾಲೆ ಕಾಲೇಜುಗಳಲ್ಲಿ ತಪ್ಪೆಸಗುವ ವಿದ್ಯಾರ್ಥಿಗಳಿಂದ ಮುಚ್ಚಳಿಕ ಪತ್ರ ಬರೆಸಿಕೊಳ್ಳುವ ಅಧಿಕಾರ ಶಿಕ್ಷಕರಿಗೆ ನೀಡಬೇಕೆಂಬುವ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಮರ್ಪಕವಾದ ಕ್ರಮ ಕೈಗೊಳ್ಳಲೇಬೇಕಾದಂತಹ ಅಗತ್ಯ ಈಗ ಎದುರಿಗೆ ಬಂದಿದೆ. ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ದುರ್ನಡತೆಯಿಂದ ಮತ್ತು ಶಿಕ್ಷಕರನ್ನು ಕುಚಾಯಿಸುವ ಕಿರುಕುಳದ ನಡೆಯಿಂದ ಶಿಕ್ಷಕರು ಹಾಗೂ ಪ್ರಾಧ್ಯಾಪಕರಿಗೆ ಸಣ್ಣ ಮಕ್ಕಳ ಮುಂದೆ ಅವಮಾನಿತರಾಗುವಂತಾಗುತ್ತಿದೆ. ವಿದ್ಯಾರ್ಥಿಗಳು ನಡೆಸುವ ಶಬ್ದಗಳ ಅವಹೇಳನದ ಜೊತೆಗೆ ಅಶ್ಲೀಲವಾಗಿ ಶಿಕ್ಷಕರನ್ನು ಬಿಂಬಿಸುವ ಕ್ರಮ ಕೂಡ ಗಂಭೀರ ವಿಚಾರವಾಗಿದೆ. ಅಲ್ಲ, ಮಕ್ಕಳ ಇಂಥ ದುರ್ನಡತೆಗೆ ಮನೆಯೇ ಮೊದಲ ಪಾಠಶಾಲೆಯಲ್ವೇ? ಯಾಕೆ ತಂದೆ ತಾಯಿ ಇದನ್ನು ಗಮನಿಸ್ತಾ ಇಲ್ಲ? ಬೆಳೆಯುವ ಮಕ್ಕಳ ಎದುರು ಮನೆಯ ಹಿರಿಯರು, ಪಾಲಕರು ವರ್ತಿಸುವ ನಡೆ ಹಾಗೂ ಬಳಸುವ ಅಶ್ಲೀಲ ಪದಗಳೇ ಮಕ್ಕಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿವೆ. ತಂದೆ ತಾಯಿ ಅಥವಾ ಮನೆಯ ಹಿರಿಯರು ಒಬ್ಬರನ್ನೊಬ್ಬರು ನಿಂದಿಸಲು ಬಳಸುವ ಪದಗಳ ಪ್ರಯೋಗ ಇಂಥ ಮಕ್ಕಳ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲುತ್ತವೆ. ಅಂಥ ಮಕ್ಕಳೇ ಮನೆಯ ಹೊಸಿಲು ದಾಟಿ ಶಾಲೆ, ಕಾಲೇಜು ಹೀಗೆ ಸಾಮಾಜಿಕ ಪ್ಲಾಟ್ಫಾರ್ಮ್ಗಳಲ್ಲಿ ತಲುಪಿದಾಗ ಕೆಟ್ಟ ಪದಗಳ ಪ್ರಯೋಗ ಮಾಡುತ್ತಾ ಸಮಾಜದಲ್ಲಿ ದುರ್ನಡತೆಯ ದಾಸರಾಗಿ ಬಿಡುತ್ತಾರೆ. ಇನ್ನೊಬ್ಬರನ್ನು ನಿಂದಿಸಿ ಖುಷಿ ಪಡುವ ವಿಕೃತ ಭಾವ ಬೆಳೆಸಿಕೊಳ್ಳುತ್ತಾರೆ. ಎದುರಿನವರು ನೊಂದಾಗ ಇಂಥ ಮಕ್ಕಳು ಕುಹುಕದ ನಗುವಿನಲ್ಲಿ ತೃಪ್ತಿ ಹೊಂದಲು ಶುರು ಮಾಡ್ತಾರೆ. ಇಂಥ ದುರ್ನಡತೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮುಳುವಾಗುತ್ತಿದೆ. ವಿಕಸಿತ ಭಾರತದ ಪರಿಕಲ್ಪನೆಗೂ ಇಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ದುರ್ನಡತೆ ತೊಡರಾಗಿ ಬೆಳೆಯುತ್ತಿದೆ. ಶಿಕ್ಷಣ ಇಲಾಖೆ, ಸರ್ಕಾರ, ಮಕ್ಕಳ ಆಯೋಗ ಹಾಗೂ ಪಾಲಕರು ಒಂದೆಡೆ ಕುಳಿತು ಈ ಮಕ್ಕಳ ಮನಸ್ಸಿನ ಅಪಸವ್ಯಕ್ಕೆ ಮದ್ದರಿಯಬೇಕಾಗಿದೆ. ನೋಡಿ ಪ್ರೇಕ್ಷಕರೇ, ಓದು, ಶಾಲೆ ಹಾಗೂ ಶಿಕ್ಷಣವೆಂದರೆ ಕೇವಲ ಶಿಕ್ಷೆ ಅಲ್ಲ. ದಂಡಿಸುವುದರಿಂದಲೇ ವಿದ್ಯಾರ್ಥಿಗಳ ದುರ್ನಡತೆ, ದುರ್ಬುದ್ಧಿಯನ್ನು ತೀಡಿ ಸರಿಪಡಿಸಬಹುದು ಎಂಬುವುದು ಆತುರದ ತೀರ್ಮಾನವಾದೀತು. ಆದರೆ ಶಿಕ್ಷೆ ಕೂಡ ಶಿಕ್ಷಣದ ಒಂದು ಭಾಗವಾಗಿದೆ ಅನ್ನುವುದು ಮಾತ್ರ ಪಾಲಕರು ಹಾಗೂ ವಿದ್ಯಾರ್ಥಿಗಳಿಗೆ ತಿಳಿದಿರಲೇಬೇಕು. ಸಮಾಜ ಈ ವಿಚಾರವನ್ನು ಮರೆಯಲೇಬಾರದು. ಈ ಶಿಕ್ಷೆ ಮಾತ್ರ ದಂಡಿಸುವ ಕಡೆಯ ಅಸ್ತ್ರವಾಗಿರಲಿ. ವಿದ್ಯಾರ್ಥಿಗಳ ದುರ್ನಡತೆಯ ವಿಷಯ ಈಗ ಗಾಂಭೀರ್ಯತೆ ಪಡೆದುಕೊಳ್ಳುತ್ತಿದೆ. ಅದಕ್ಕಾಗಿ
ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಪತ್ರದಲ್ಲಿ ಎತ್ತಿರುವ ಪ್ರಶ್ನೆಗಳು ಹಾಗೂ ಮಾಡಿರುವ ಮನವಿ ನಿಶ್ಚಿತವಾಗಿ ಸಮಾಜವನ್ನೇ ಚಿಂತೆಗೀಡು ಮಾಡುತ್ತಿದೆ. ಈ ಗಂಭೀರ ವಿಷಯದ ಬಗ್ಗೆ ಶಿಕ್ಷಣ ಇಲಾಖೆ ತುರ್ತಾಗಿ ಲಕ್ಷ್ಯ ಕೊಡಬೇಕಾಗಿದೆ. ನೋಡಿ, ಕುಟುಂಬ ವ್ಯವಸ್ಥೆಯಲ್ಲಿ ಬರುತ್ತಿರುವ ಬದಲಾವಣೆ, ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ಸುಧಾರಣೆ ಇವು ವಿದ್ಯಾರ್ಥಿಗಳು ಸೇರಿದಂತೆ ಇಡೀಯದಾಗಿ ಜನಜೀವನದ ಮೇಲೆ ಭಾರಿ ಪರಿಣಾಮ ಬೀರುತ್ತಾ ಇವೆ. ಇಂಥ ಸಂದರ್ಭದಲ್ಲಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಹದ್ದು ಬಸ್ತಿನಲ್ಲಿ ಇಡುವುದು ಶಿಕ್ಷಕರ ಪಾಲಿಗೆ ಬಹುದೊಡ್ಡ ಸವಾಲಾಗಿ ನಿಂತಿದೆ. ಇಂಥ ವಿದ್ಯಾರ್ಥಿಗಳ ಪೋಖರಿತನ, ಇವರ ಪುಂಡಾಟಗಳು ಮಿತಿಮೀರಿದಲ್ಲಿ ಕನಿಷ್ಠ ಪ್ರಮಾಣದಲ್ಲಾದರೂ ತಕ್ಷಣಕ್ಕೆ ಶಿಕ್ಷಿಸುವ ಅವಕಾಶ ಶಿಕ್ಷಕರಿಗೆ ಇರಲಿ ಎಂಬುವ ಬೇಡಿಕೆ ನ್ಯಾಯಸಮ್ಮತವೇ ಅನಿಸುತ್ತದೆ. ಇದಕ್ಕೊಂದು ಸ್ಪಷ್ಟ ಮಾರ್ಗಸೂಚಿಯ ಅವಶ್ಯಕತೆಯೂ ಇದೆ. ಇದರ ಹೊಣೆಗಾರಿಕೆ ಆಯಾ ಶಾಲಾ ರಕ್ಷಕ ಶಿಕ್ಷಕ ಸಂಘಕ್ಕೆ ವಹಿಸಬೇಕಿದೆ. ಮಾರ್ಗಸೂಚಿ ಉಲ್ಲಂಘಿಸಿದರೆ ಅಂಥ ಮಾಸ್ಟರ್ಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವ ಅಧಿಕಾರವೂ ಶಾಲಾ ಆಡಳಿತ ಮಂಡಳಿಯ ಪರಿಮಿತಿಯಲ್ಲೇ ಇರುವಂತೆ ಮಾರ್ಗಸೂಚಿ ಸಿದ್ಧಪಡಿಸಬೇಕಾಗಿದೆ. ಇನ್ನಾದರೂ ನಮ್ಮ ವಿದ್ಯಾರ್ಥಿಗಳ ದುರ್ನಡತೆ ಬದಲಾಗಲು ಮಾರ್ಗಸೂಚಿ ತರುವುದು ಸದೃಢ ಸಮಾಜಕ್ಕಾಗಿ ತೀರಾ ಅಗತ್ಯವಾಗಿದೆ. ನ್ಯೂಸ್ ಸ್ಟೋರಿ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.